ನೋಡಿ ನೋಡಿ ಅದು ಅವ್ರು ಏನೇ ಆರೋಪ ಮನೆ ನಿಲ್ದೆ ಅಲ್ಲ, ಅವರು ಆರೋಪ ಎಲ್ಲಿಯ ಕೂತ್ಕೊಂಡು ಆರೋಪ ಮಾಡಿದ ತಕ್ಷಣ ನಾನಿಲ್ಲಿ ಅವರ ಜನ ಅಲ್ಲ ಅವ್ರಿಗೆ ಉತ್ತರ ಕೊಡಲಿಕ್ಕೆ. ನಾನು ನನ್ನ ಸ್ಪೀಕರ್ ಕಚೇರಿಯಲ್ಲಿ ಇದ್ದೇನೆ. ಅಲ್ಲಿಗೆ ಬಂದು ನನಗೆ ಕರೆಕ್ಟಾಗಿ ಒಂದು ರೈಟಿಂಗಲ್ಲಿ ಕೊಡಲಿ. ಅದು ನಾನು ಮತ್ತೆ ತೀರ್ಮಾನ ಮಾಡೋದಲ್ಲ. ಆ ದೂರಿನಲ್ಲಿ ಅಂತ ವಿಚಾರಗಳಿದ್ದರೆ ಏನು ವಿಚಾರ ಆಗಲೇಬೇಕು ಅಂತ ವಿಚಾರವಲ್ಲೋ, ಏನು ವಿಚಾರ ಆಗಬೇಕು ಅದಕ್ಕೆ ನಾನು ಹೇಳ್ತೇನಲ್ಲ. ಅದು ನೋಡಿ ಒಂದು ವಿಷಯ ಅದು ಹಿಂದೆ ಗೊತ್ತಿಲ್ಲ, ಅದರ ಮುಂದೆ ಗೊತ್ತಿಲ್ಲ, ಏನಂದು ಹೇಳ್ತಾರೆ ಅಂತ ಹೇಳಿ ನಾನು ಇಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗ್ತದ? ಹೇಳ್ಬೇಕೆ ನಾನು ಕೂಡ ಬಹಳಷ್ಟು ಹೇಳಲಿಕ್ಕಿದೆ, ಅದು ನನಗೆ ಹೇಳಲಿಕ್ಕೆ ಆಗ್ತದ? ರಾಜಕೀಯವಾಗಿ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದ ಒಂದು ವತಿಯಿಂದ ನಿಂತು ಮಾತಾಡ್ಬೇಕು, ಏನು ಕೂಡ ನನಗೆ ಮಾತಾಡ್ಬೋದು. ಆದರೆ ನಾನು ಇವತ್ತು ಸಂವಿಧಾನಬದ್ಧವಾದ ಒಂದು ಸ್ಪೀಕರ್ ಪೋಸ್ಟಲ್ಲಿದ್ದೇನೆ. ನಾನೀಗ ಪ್ರತಿಪಕ್ಷದ ಮಿತ್ರ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಮಾತ್ರ ನನಗೆ ನನ್ನ ಮಾತ್ರ ಇದೇ ಕೆಲಸ ಆಗ್ತದೆ. ಯಾವುದು ಏನು ಅದು ಇಲ್ಲಿ ನೀವು ಅಲ್ಲೇ ಮಾರಾಟ ಪ್ರಶ್ನೆನೇ ಬರಲಿ, ನೀವು ಯಾಕೆ ಉತ್ತರ ಕೇಳ್ತೀನಿ? ಈಗ ಸದನವನ್ನು ಮಸಾಜ್ ಪಾರ್ಲರ್ ಮಾಡಲಿಕ್ಕೆ ಹೋಗಿದ್ದಾರೆ ಹೌದದ ಅವ್ರ ಹತ್ರ ಕೇಳಿ, ನನ್ನ ಹತ್ರ ಕೇಳಿದ್ರೆ ಆಗ್ತದ? ನಾನೇನು ಮಾಡಲಿ? ಅದು ಅವ್ರು ಹೇಳ್ತಾರೆ, ನಾನೇನು ಹೇಳಲಿಕ್ಕೆ ಸಾಧ್ಯ? ನಮ್ಮ ಶಾಸಕರಿಗೆ ಯಾವುದೆಲ್ಲ ಒಳ್ಳೆಯದಾಗಬೇಕು, ಯಾವುದೆಲ್ಲ ಸವಲತ್ತು ಕೊಡಬೇಕು ಅದನ್ನು ಕೊಡೋದು ನನ್ನ ಕರ್ತವ್ಯ. ನಾನು ಅದು ಮಾಡ್ತೇನೆ. ಇನ್ನು ನನ್ನ ಮುಂದೆ ಕೂಡ ನಾನು ಮಾಡ್ತೇನೆ. ಅದನ್ನು ನೋಡಿ, ಅದನ್ನು ನಾನು ಹೇಳಿದೆಲ್ಲ, ಅದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡ್ಲಿಕ್ಕೆ ನಾನು ಕೊಡೋದಿಲ್ಲ. ಅವ್ರು ಇಲ್ಲಿ ಒಂದು ಹೇಳ್ತಾರೆ, ಅಲ್ಲಿ ಒಂದು ಹೇಳ್ತಾರೆ, ಇನ್ನೊಂದು ನಾನೇನು ಮಾಡ್ಲಿಕ್ಕೆ ಸಾಧ್ಯ? ಇದಕ್ಕೆ ನನಗೆ ಎಲ್ಲ ಉತ್ತರ ನೀವು ಆಲೋಚನೆ ಮಾಡಿ ನಮ್ಗೆ ಹೇಳಲಿಕ್ಕೆ ಆಗ್ತದ? ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಯಾವುದೇ ದುಡ್ಡು ಕೊಡ್ತಾ ಇಲ್ಲ, ಕಡತದಲ್ಲಿ ಬಾಕಿಯಾಗಿದೆ. ಆದ್ರೆ ಅವರು ಒಂದು LHಗಳನ್ನೆಲ್ಲ ತಾವು ಶ್ರೀಮಂತಿಗೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಬಂದಿದೆ. ಹೌದು, ನಾನೇನು ಮಾಡಬೇಕು ಅವರ ಆರೋಪಕ್ಕೆ? ಅವ್ರು ಆರೋಪ ಮಾಡಿ ನಮಗೇನಾದ್ರು ಡ್ಯಾಮೇಜ್ ಮಾಡ್ತಾನೆ ಸಂತೋಷ ಪಟ್ಟರೆ ಅವ್ರು ಅತ್ಯಂತ ಸಂತೋಷದಿರಲಿ. ದಿವಸ ಆಗಲು ಬೆದ್ದು ಬೆಳಿಗ್ಗೆ ಎದ್ದು ಒಂದೊಂದು ಮಾತನಾಡಲಿ, ಅವರು ಸಂತೋಷ ಪಡಲಿ. ನನಗದ್ರಲ್ಲೇ ನನಗೆ ಬೇಸರ ಇಲ್ಲ. ನಾವು ಏನು ಯಾವುದು ಹೇಗೆ ಗೊತ್ತಿದೆ. ಅದಕ್ಕೆ ಇಂಥ ಆರೋಪಕ್ಕೆ ನನಗೆ ಫಸ್ಟ ಇದರಲ್ಲಿ ನನ್ನ ರಾಜ್ಯಕ್ಕೆ ಉದ್ದಕ್ಕೆಲ್ಲಗಲೂ ಕೂಡ ನಾನು ಶಾಸಕನ ಮೊದಲಿಂದಲೂ ಕೂಡ ಇಂಥ ಆರೋಪ ಕೇಳಿ ಬಂದು ನಾನು ಇಲ್ಲಿ ತನಕ ಬಂದು ಮುಟ್ಟಿದ್ದೇನೆ. ಇವರ ಆರೋಪದಿಂದ ನನಗೆ ವಿಶ್ವಾಸ ಇದೆ. ನಾನು ಕೂಡ ನನ್ನ ಕ್ಷೇತ್ರದ ಜನರು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ತಾರೆ.